ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಒಂದು ಶುಭಾಷಿತ ಇದೆ. ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ನೈವ ಅಜಪುತ್ರಂ ಬಲಿಂದದ್ಯಾತ್ ದೇವೋ ದುರ್ಬಲ ಘಾತುಕಃ. ದುರ್ಬಲರಾದರೆ ದೇವರು ನಿಮಗೆ ಸಹಾಯ ಮಾಡೋದಿಲ್ಲ. ಅದಕ್ಕೆ ಶುಭಾಷಿತಕಾರ ಏನು ಹೇಳ್ತಾನಂದ್ರೆ, ಅಶ್ವ, ಕುದುರೆ, ಆನೆ, ಹುಲಿ ಯಾರೂ ಬಲಿ ಕೊಡೋದಿಲ್ಲ. ದೇವಿಗೆ ಬಲಿ ಕೊಡೋಕಲ್ಗೆ ಯಾರನ್ನ ಬಲಿ ಕೊಡ್ತಾರೆ? ಅಜಪುತ್ರ, ಆಡಿನ ಮರಿ, ಅದನ್ನು ಒಯ್ದು ಬಲಿ ಕೊಟ್ಬಿಡ್ತಾರೆ. ಯಾಕಂದ್ರೆ ಅದು ದುರ್ಬಲದ. ಸಬಲವಾದಂಥ ಹುಲಿ, ಸಿಂಹ, ಆನೆ, ಕುದುರೆ ಹಿಡ್ಕೊಂಡು ಬಂದು ಬಲಿ ಕೊಡೋದು ಸಾಧ್ಯ ಆಗೋದಿಲ್ಲ. ಇದು ದುರ್ಬಲದ, ಇದನ್ನ ಮರಿ ಹಿಡ್ಕೊಂಡು ಬಂದು ಬಲಿ ಕೊಟ್ಬಿಡ್ತಾರ. ದುರ್ಬಲ ವ್ಯಕ್ತಿಗಳು, ದುರ್ಬಲ ಸಮಾಜ, ಅದು ಯಾರೂ ಕಾಪಾಡೋದಿಲ್ಲ. ಅದು ಒಂದು ದಿವಸ ಕಲ್ತು ಹೋಗ್ಬಿಡ್ತದೆ ಮಣ್ಣಲ್ಲಿ. ಕಾರಣ ಈ ಹಿಂದೂ ಸಮಾಜದಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದ್ದು, ನಮ್ಮ ದುರ್ಬಲತೆ ಈಗ ಬಹಳ ಇದೆ. ನಾವೆಲ್ಲರೂ ಸಂಘಟಿತರಾಗಿಲ್ಲ, ನಾವು ಎಚ್ಚೆತ್ಕೊಳ್ಳ, ನಾವು ಒಳಗೊಳಗೆ ಜಗಳಗಳನ್ನ ಆಡ್ತಾ ಇದ್ದೀವಿ, ನಮ್ಮ ಸ್ವಾರ್ಥ ಚಿಂತನೆಯಲ್ಲಿ ನಾವು ಮುಳುಗಿದ್ದೀವಿ. ದೇಶದ ಪರಿಸ್ಥಿತಿ, ಇಂದಿನ ಪರಿಸ್ಥಿತಿ ನೋಡಿದಾಗ ನಾವೆಲ್ಲರೂ ಒಂದಾಗಲಿಕ್ಕೇನಪ್ಪ ಅಂತಂದ್ರೆ ಪ್ರಯತ್ನ ಮಾಡಬೇಕು. ಹಿಂದೂ ಸಮಾಜ ಒಂದಿರಬೇಕು. ವಿವೇಕಾನಂದರು ಇದನ್ನೇ ಮಡ್ರಾಸಿನ ಒಂದು ಸಭೆಯಲ್ಲಿ 1897ರಲ್ಲಿ ಆಡಿದ ಮಾತುಗಳು. ಅವ್ರು ಹೇಳಿದ್ರು, ನಿಮ್ಮ ದೇವತೆಗಳು ಪೂಜೆ ಮಾಡ್ತಕ್ಕಂಥ ಹಿತ್ತಾಳಿ, ಕಲ್ಲು, ಕಟ್ಟಿಗೆ ಮೂರ್ತಿಗಳನ್ನೆಲ್ಲ ಒಂದು ಡೆಬ್ಬಿಯಲ್ಲಿ ಹಾಕಿ ಕಟ್ಟಿ ಮೇಲಿಟ್ಟು ಬಿಡ್ರಿ. 50 ವರ್ಷ ಯಾವ ದೇವತೆಗಳ ಪೂಜೆ ಮಾಡೋದು ಬೇಕಾಗಿಲ್ಲ. ಕೇವಲ ದೇಶ ಭಾರತ ಮಾತೆಯನ್ನು ಪೂಜೆ ಮಾಡ್ರಿ ಅಂತ ಹೇಳಿದ್ರು. ಅವ್ರು ಹೇಳಿದ್ದು 1897. ನಮಗೆ ಸ್ವತಂತ್ರ ಸಿಕ್ಕಿದ್ದು 1947. ಸರಿಯಾಗಿ 50 ವರ್ಷ. ಸಮಾಜದ ಪರಿಸ್ಥಿತಿ ಹೀಗಿದ್ದಾಗ, ದೇಶದ ಪರಿಸ್ಥಿತಿ ಹೀಗಿದ್ದಾಗ, ಇವತ್ತಿನ ದಿವಸ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳ ನರಮೇಧ ಆಗ್ತದೆ. ಜೀವಂತ ವ್ಯಕ್ತಿಗಳನ್ನು ಸುಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಗತಿಯೇನು? 3 ಕೋಟಿ ಹಿಂದೂಗಳು ಪಾಕಿಸ್ತಾನದಲ್ಲಿದ್ದರು, 3 ಕೋಟಿ ಮುಸ್ಲಿಮರು ಈ ಭಾರತದಲ್ಲಿದ್ದರು. ಈ 3 ಕೋಟಿ ಹೋಗಿ ಈಗ 21 ಕೋಟಿ ಮುಸ್ಲಿಮರಾಗಿದ್ದಾರೆ. ಅಲ್ಲಿ 3 ಕೋಟಿ ಹಿಂದೂಗಳು ಹೋಗಿ ಕೇವಲ 50 ಲಕ್ಷ ಉಳ್ಕೊಂಡು ಬಿಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಮುಸ್ಲಿಮರಿಗೆ ನಾವು ವಿರೋಧ ಆಗಲಿ, ಹಿಂದೂ ಸಂಘಟನೆ ಅಂದ್ರೆ ಮುಸ್ಲಿಂ ಭಯ ಬೀಳ್ಬೇಕಂತ ಹೇಳಿ ಆಗಲಿ ಇಲ್ಲ. ಇದು ಸೆಕ್ಯುಲರ್ ದೇಶ ಅದ. ಇಲ್ಲಿ ಯಾರಿಗೂ ನಾವು ಹಿಂದೂ ಸಂಘಟಿತನಾದಾಗ ತೊಂದರೆಗೆ ಕೊಡ್ತೀವಿ ಎಂಬುದು ಭಾವನೆ ತಲೆಯಲ್ಲಿದ್ದರೆ ತೆಗೆದು ಬಿಡಬೇಕು. ಜಾವೇದ್ ಅಖ್ತರ್ ಅಂತಕ್ಕಂಥ ಒಬ್ಬ ಮಹಾನ್ ಚಿಂತಕರು, ಲೇಖಕರು ಒಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಕೇಳಿದ್ರು, ನೀವು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ, ನೀವು ಬಿಜೆಪಿ ಅವರು ದಿಲ್ಲಿಯ ಅಧಿಕಾರ ಸ್ವೀಕಾರ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಮುಸ್ಲಿಮರಿಗೆ ಬಹಳ ತೊಂದರೆ ಆಗ್ತದ, ಈ ಸೆಕ್ಯುಲರ್ ಎಂಬುದೇ ಹೋಗಿಬಿಡ್ತದೆ ಅಂತ ಹೇಳಿ. ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ದು, ಈ ಸೆಕ್ಯುಲರ್ ಶಬ್ದ ಉಳಿದಿದ್ದು ಬಿಜೆಪಿ ಮತ್ತು RSS ಅಂತಲ್ಲ. ಈ ದೇಶದ 80% ಜನರ ರಕ್ತದಲ್ಲಿ, ಹಿಂದೂಗಳ ರಕ್ತದಲ್ಲಿ ಸೆಕ್ಯುಲರ್ ಭಾವ ಇದೆ. ಹಿಂದಕ್ಕಿತ್ತು, ಈಗ ಇದೆ, ಮುಂದೆ ಇರ್ತದ. ಈ ಸೆಕ್ಯುಲರ್ ಭಾವ ಇವನ ರಕ್ತದಲ್ಲಿದ್ದ. ಹಿಂದೂ ಯಾರ ಮೇಲೆ ಅಟ್ಯಾಕ್ ಮಾಡಿದ್ದು, ಹಿಂದೂ ಇನ್ನೊಬ್ಬರ ಮೇಲೆ ದೌರ್ಜನ್ಯ ಮಾಡಿದ್ದು, ಹಿಂದೂ ಇನ್ನೊಬ್ಬರ ಮೇಲೆ ಹೋಗಿ ಇದು ಮಾಡಿದ್ದು ಇಲ್ಲ. ಕಾರಣ ಹಿಂದೂಗಳಲ್ಲಿಂದ ಸಂಘಟನೆಯಿಂದ ಯಾರೂ ಭಯ ಬೀಳಬೇಕಾಗಿರೋ ಅವಶ್ಯಕತೆ ಇಲ್ಲ. ಹಿಂದೂ ಜಾಗೃತಿ ಬಲಶಾಲಿ ಇಲ್ಲ ಅಂದ್ರೆ ಆ ಬಾಂಗ್ಲಾದೇಶದ ಗತಿ, ಪಾಕಿಸ್ತಾನ ಗತಿ ನಮ್ದು ಆಗ್ತದ. ಸಿರಿಯಾ, ಅಫ್ಘಾನಿಸ್ತಾನ, ಎಷ್ಟು ದೇಶಗಳನ್ನ ನಾವೆಲ್ಲ ಕಳ್ಕೊಂಡು ಬಿಟ್ಟಿದ್ವಿ. ಉಳಿದಿದ್ದು ಒಂದೇ ಒಂದು ದೇಶ ಭಾರತ. ಅದರಲ್ಲಿ ಕೂಡ ಈ ಪರಿಸ್ಥಿತಿ ಬಂದುಬಿಟ್ರೆ ಹೇಗ? ಇದಕ್ಕೋಸ್ಕರ ನಾವೆಲ್ಲರೂ ಹಿಂದೂಗಳು ಚಿಂತನೆ ಮಾಡಬೇಕು. ನಮ್ಮ ಇತಿಹಾಸನ ಒಮ್ಮೆ ನಾವು ಹಿಂತಿರುಗಿ ನೋಡಬೇಕು. ರಾಣಾ ಪ್ರತಾಪ್, ಛತ್ರಸಾಲ್, ಶಿವಾಜಿ, ಛತ್ರಪತಿ ಸಂಭಾಜಿ, ಪೌರಸ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇವ್ರನ್ನೆಲ್ಲರೂ ನಮ್ಮವರೇ ಚೂರಿ ಹಾಕಿ ನಮ್ಮವರೇ ಬೆನ್ನಲ್ಲಿ ಇದಾಕಿ ಕೊಲ್ಲಿಬಿಟ್ರು. ಇವರು ರಾಜ್ಯನ ಆಳಗುಡ್ಲಿಲ್ಲ. ಇತಿಹಾಸ ಗೆದ್ದವ್ರನ್ನ ನೋಡ್ತದ, ಶೂರವೀರರನ್ನು ನೋಡೋದಿಲ್ಲ. ಇತಿಹಾಸಕ್ಕೆ ನಿನ್ನ ಪ್ರಾಮಾಣಿಕತೆ ಬೇಕಾಗಿಲ್ಲ, ಇತಿಹಾಸಕ್ಕೆ ನಿನ್ನ ಒಳ್ಳೆತನ ಬೇಕಾಗಿಲ್ಲ. ಇತಿಹಾಸ ಒಂದೇ ಒಂದು ನೋಡ್ತದೆ, ನೀನು ಗೆದ್ದಿದ್ದೆ ಸೋತಿದೆ ಅಷ್ಟೇ. ಅವರು ಗೆದ್ರು. ಅದಕ್ಕೋಸ್ಕರ ದಿಲ್ಲಿಯಲ್ಲಿ ರೋಡ್ಗಳ ಹೆಸರುಗಳನ್ನು ಔರಂಗಜೇಬ್ ರೋಡ್, ಅಕ್ಬರ್ ರೋಡ್, ಹುಮಾಯೂನ್ ರೋಡ್, ಈ ಎಲ್ಲ ರೋಡ್ಗಳವ. ಅಲ್ಲಿ ರಾಣಾ ಪ್ರತಾಪ್ ರೋಡ್, ಝಾನ್ಸಿ ರೋಡ್, ಶಿವಾಜಿ ರೋಡ್, ಸಂಭಾಜಿ ರೋಡ್ ಇಲ್ಲ. ಯಾಕಂದ್ರೆ ಇವರೆಲ್ಲ ಸೋತವ್ರು ಅಂತ ಹೇಳಿ. ಇತಿಹಾಸಕ್ಕೆ ಬರೀ ಗೆದ್ದಿದ್ದು ಬೇಕಾಗ್ತದೆ. ಕಾರಣ ನಾವು ಶೂರರಿದ್ದೆವು, ವೀರರಿದ್ದೆವು, ಪ್ರಾಮಾಣಿಕಿದ್ದೆವು, ಸಾತ್ವಿಕ ಇದ್ದೆವು, ಒಳ್ಳೆ ಜನರಿದ್ದೆವು. ಅದರ ಸಂಘಟಿತರಾಗಿದ್ದಿಲ್ಲ. ನಮ್ಮಲ್ಲಿ ಒಳ ಜಗಳಗಳಿದ್ದವು. ಅದಕ್ಕೋಸ್ಕರ ನಾವು ಸೋಲ್ಬೇಕಾಯ್ತು. ಅದನ್ನೇ RSSದವರು ಚಿಂತನೆ ಮಾಡಿ, ಡಾಕ್ಟರ್ ಪರಂಪೂಜ ಹೆಡ್ಗೆವಾರ್ ಅವರು ಚಿಂತನೆ ಮಾಡಿ ಸಂಘ ಪ್ರಾರಂಭ ಮಾಡಿ ಇವತ್ತಿನ ದಿವಸ ಎಲ್ಲರನ್ನ ಒಂದುಗೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನ ನಾವು ಶಾಖೆಗೆ ಕಳಿಸ್ಬೇಕು. ನಮ್ಮ ಮಕ್ಕಳನ್ನ ಹಿಂದೂ ಸಮಾಜದ ಏಳಿಗೆಗಾಗಿ ಪ್ರಯತ್ನ ಮಾಡಲಿಕ್ಕೆ ಇದು ಮಾಡಬೇಕು. ಹಿಂದೂ ಬಲಶಾಲಿ ಆದ್ರೆ ಮಾತ್ರ ಈ ದೇಶ ಸೆಕ್ಯುಲರ್ ಆಗಿ ಉಳಿಲಿಕ್ಕೆ ಸಾಧ್ಯ. ಇಲ್ಲಂತಂದ್ರೆ ಈ ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಇದನ್ನೇ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಅವರು ಸ್ವಾಮಿ ವಿವೇಕಾನಂದರಿಗೆ ಪೂನಾದ ಒಂದು ಸಭೆಯಲ್ಲಿ ಕೇಳಿದ್ರು, ಹಿಂದೂ ಯಾಕೆ ಸಂಘಟಿತನ ಆಗ್ತಾ ಇಲ್ಲ, ಹಿಂದೂ ಯಾಕೆ ಬೇರೆ ಬೇರೆ ಆಲೋಚನೆದಲ್ಲಿದ್ದಾನ ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತು, ಮುಸ್ಲಿಂ 5 ಸಲ ನಮಾಜ್ ಬೀಳ್ತಾನ, ಹಿಂದೂ 1 ದಿವಸ ಕೂಡ ದೇವರ ಗುಡಿಗೆ ಹೋಗೋದಿಲ್ಲ. ಮುಸ್ಲಿಂ ತನ್ನ ಮಕ್ಕಳಿಗೆ ಖುರಾನ್ ಶರೀಫ್ ತಮ್ಮ ಧರ್ಮನ ಓದಿಸ್ತಾನ,
ಹಿಂದೂಗಳು ಇಂಗ್ಲಿಷ್ ಕಾನ್ವೆಂಟಿಗೆ ಕಳಿಸ್ತಾರ, ಗೀತಾ ರಾಮಾಯಣ ಬಗ್ಗೆ ಓದಿಸೋದಿಲ್ಲ. ಮುಸ್ಲಿಂ ಮೊದಲನೇ ಪ್ರಾಧಾನ್ಯತೆ ಧರ್ಮಕ್ಕೂ ಕೊಡ್ತಾನೆ, ಎಷ್ಟೇ ಕೆಲಸದ್ರೆ ಬಿಟ್ಟು ನಮಾಜಿಗೆ ಹೋಗ್ತಾನೆ. ಹಿಂದೂ ತನ್ನ ಮೊದಲನೇ ಪ್ರಾಧಾನ್ಯತೆ ಹಣಕ್ಕೆ ಕೊಡ್ತಾನೆ, ದೇವಸ್ಥಾನಗಳು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋಗೋದಿಲ್ಲ. ಅವ ಪ್ರತಿ ಶುಕ್ರವಾರ ಒಂದು ಕಡೆ ಕಲ್ತು, ಎಲ್ಲ ಮಸ್ಜಿದ್ಗಳದವರೆಲ್ಲ ಒಂದು ಕಡೆ ಕಲ್ತು ಜುಮಾ ಮಸ್ಜಿದ್ ಅಂತ ಹೇಳಿ ಅವ್ರು ಮುಸ್ಲಿಮರು ಕಲಿತಾರ. ಆದ್ರೆ ಹಿಂದೂ ಎಂದು ವರ್ಷಕ್ಕೊಮ್ಮೆ ಕೂಡ ಸಾರ್ವಜನಿಕವಾದಂಥ ಒಂದು ಕಾರ್ಯಕ್ರಮಗಳನ್ನು ಯೋಜನೆ ಮಾಡೋದಿಲ್ಲ. ಇವೆಲ್ಲ ಹಿಂದೂನಲ್ಲಿರ್ತಕ್ಕಂಥ ಲೋಪದೋಷಗಳು. ಆ ಲೋಪದೋಷಗಳ ಹೋದ್ರೆ ಮಾತ್ರ ಹಿಂದೂ ಸಮಾಜ ಜಾಗೃತ ಆಗ್ತದೆ. ಈ ದರ್ಗಾಗಳಿಗೆ ನೋಡ್ರಿ 5% ಮುಸ್ಲಿಮ್ಸೇ ಹೋಗ್ತಾರೆ, 95% ಹಿಂದೂಗಳು ಹೋಗ್ತಾರೆ. ಭೂತ್ ಪರಸ್ತಿ ಅಂತ ಹೇಳಿ ಅವರು ಮುಸ್ಲಿಮರು ಈ ಮೂರ್ತಿ ಪೂಜೆಗಳನ್ನು ಮಾಡೋದಿಲ್ಲ, ಯಾವ ದರ್ಗಾಗಳಿಗೆ ಹೋಗೋದಿಲ್ಲ. ಓನ್ಲಿ ಒಂದು 5% ಜನರು ಮುಸ್ಲಿಮ್ಸ್ ಎಲ್ಲೋ ಬರ್ತಾರ, ಉಳುಕಿ 95% ಅಲ್ಲಿ ಹಿಂದೂಗಳೇ ಹೋಗ್ತಾರ. ಅವ್ರು ಯಾರು ಏನ್ ಕತಿ ಏನು ಗೊತ್ತಿಲ್ಲ. ಅಲ್ಲೊಂದು ಹಸಿರು ಜಂಡ ಅವ್ರಿಗೆ ಬಗ್ಗದು ನಮಸ್ಕಾರ ಮಾಡೋದು, ಅಲ್ಲಿ ಏನೋ ಸಿಗ್ತದೆ ಎಂಬುದು ಆ ಭಾವನೆ ಅಜ್ಞಾನದಿಂದ ಅವರೆಲ್ಲರೂ ದರ್ಗಾಗಳಿಗೆ ನಡ್ಕೋತಾ ಇದ್ದಾರೆ. ನಮ್ಮ ದೇವಿ ದೇವತೆಗಳು, ನಮ್ಮ ರಾಮಾಯಣ, ನಮ್ಮ ಮಹಾಭಾರತ, ನಮ್ಮ ಭಗವದ್ಗೀತಾ ಇದರ ಬಗ್ಗೆ ಅವ್ರಿಗೆ ಏನೋ ಕಿಂಚಿತ್ತೂ ಜ್ಞಾನ ಇಲ್ಲ. ಕೇವಲ ದರ್ಗಾಗಳಿಗೆ ಹೋಗೋದು, ಇದು ಮಾಡೋದು, ಇಂಥ ಒಂದು ಸ್ವಭಾವದಲ್ಲಿ ಹಿಂದೂಗಳು ಪ್ರತಿಯೊಬ್ಬರು ಮನೆಯಲ್ಲಿ ನೀವು ರಾಮಾಯಣ ಮಹಾಭಾರತ ಗೀತೆಯನ್ನು ಓದಬೇಕು. ಅಸ್ಪೃಶ್ಯತೆ ಆಚರಣೆ ಯಾರು ಮಾಡಬಾರ್ದು. ಅಸ್ಪೃಶ್ಯತೆ ಮಹಾಪಾಪ. ಸಾವರ್ಕರ್ ಅವರು ಅಸ್ಪೃಶ್ಯತೆ ಬಗ್ಗೆ ಭಯಂಕರ ಕೆಲಸ ಮಾಡಿದ್ದಾರೆ. ಪತಿತ ಪಾವನ ಮಂದಿರ ಅಂತ ಕಟ್ಟಿ ಅಲ್ಲಿ ಅಸ್ಪೃಶ್ಯ ನಮ್ಮ ದಲಿತ ಬಂಧುಗಳನ್ನು ಪೂಜಾರಿಯಾಗಿಟ್ಟಿದ್ರು. ಈಗ ಸಮಾಜದಲ್ಲಿ ಅಸ್ಪೃಶ್ಯತೆ, ದೂರಿರು, ಅಚ್ಚಗಡ ಸರಿ ಈಚಗಡ ಸರಿ, ಮುಟ್ಟಬೇಡ, ಗುಡಿ ಪ್ರವೇಶ ಇಲ್ಲ, ಇವೆಲ್ಲ ಬಂದಾಗಬೇಕು. ಅದಕ್ಕೆ ಸಂಘ ಆಲೋಚನೆ ಮಾಡ್ತಾ ಇದ್ದಿದ್ದು RSS ಎಲ್ಲರಿಗೆ ಒಂದೇ ನೀರು ಇರಬೇಕು, ಎಲ್ಲರಿಗೆ ಒಂದೇ ಸ್ಮಶಾನ ಇರಬೇಕು, ಎಲ್ಲರಿಗೆ ಒಂದೇ ದೇವಾಲಯಗಳಲ್ಲಿ ಇರಬೇಕು, ಎಲ್ಲರೂ ದೇವಾಲಯಗಳಲ್ಲಿ ಪ್ರವೇಶವಾಗಿರ್ಬೇಕು. ಇವನ್ನೆಲ್ಲ RSSನವ್ರು ಈ ಬಗ್ಗೆ ಆಲೋಚನೆ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸದ್ಯ ಸಮಾಜಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ, ದೇಶ ಉಳಿಬೇಕು. ದೇಶ ಉಳಿದ್ರೆ ಧರ್ಮ ಉಳಿತದೆ, ಧರ್ಮ ಉಳಿದ್ರೆ ನಮ್ಮ ಮಠಗಳು ಉಳಿತಾವೆ, ಮಠಗಳು ಉಳಿದ್ರೆ ಸಾಧು ಸಂತರು ಉಳಿತಾರೆ. ಒಮ್ಮೆ ದೇಶನೇ ಹೋಯ್ತು, ದೇಶನೇ ವಿಪತ್ತಿಗೆ ಬಂತು ಅಂದ್ರೆ ಈ ಸಾಧು ಸಂತರು ಮಠಗಳು ಯಾರೂ ಉಳಿಯೋದಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಭಾರತ ಮಾತೆಗಾಗಿ ಕೆಲಸ ಮಾಡಬೇಕು. ಭಾರತ ಮಾತೆಗೆ ಎಲ್ಲರಿಗೂ ನಮಸ್ಕಾರ.